ಗುರುಭಕುತಿ ಬೇಕು, ಹಿರಿಯರ ಕರುಣೆ ಬೇಕು, ಹರಿಕಥೆಗಳ ನಿತ್ಯ ಕೇಳುತ್ತಿರಬೇಕು. ಈ ಪದ್ಯದಲ್ಲಿ ತುಂಬಾ ಗಂಭೀರವಾದ ಯಾವುದು ಅಂತಂದ್ರೆ ವಿಷಯ ನಿಗ್ರಹ ಬೇಕು. ಇದೆಲ್ಲ ಇದ್ರೆ ಗುರುಭಕ್ತಿಯಿಂದ ಹಿಡಿದು ಹಯವದನ ಪರಮಾನುಗ್ರಹ ಬೇಕು. ಅಲ್ಲಿಯವರೆಗೂ ಇರತಕ್ಕಂತಹ ಪ್ರತಿಯೊಂದು ನಮಗೆ ಬರೋದು ಯಾವಾಗ ಅಂತಂದ್ರೆ ವಿಷಯ ನಿಗ್ರಹ ಇದ್ದಾಗ. ಎಷ್ಟರ ಮಟ್ಟಿಗೆ ಗುರುಭಕ್ತಿಯನ್ನು ಮಾಡಬೇಕು ಅಂತಂದ್ರೆ ಗುರುರಾಜರೇ ಒಂದು ದೇವನಾಮದಲ್ಲಿ ತಿಳಿಸಿಕೊಡ್ತಾರೆ. ಆಚಾರ್ಯರ ಬಗ್ಗೆ ಹೇಳಬೇಕಾದ್ರೆ ಗುರುಮಧ್ವರಾಯರೇ ಆತ್ಮರಕ್ಷಕರೆಂದು ಅನಲ ಕೈಯಲ್ಲಿ ಬಿಡಿಯಲಿ ಅಂತ ಹೇಳ್ತಾರೆ ನಮ್ಮ ಗುರುರಾಜರು. ಅಂದ್ರೆ ನಾನು ಬೆಂಕಿಯನ್ನು ಕೈಯಲ್ಲಿ ಹಿಡಿದ್ರು ಕೂಡ ನನಗೆ ಆ ಬೆಂಕಿ ಸುಡೋದಿಲ್ಲ. ಯಾಕೆಂದ್ರೆ ಗುರುಮಧ್ವರಾಯರು ನನ್ನ ಹಿಂದೆ ನಿಂತು ರಕ್ಷಣೆ ಮಾಡ್ತಾರೆ. ಒಬ್ಬ ರುಜುಗಳ ಬಗ್ಗೆ ಇನ್ನೊಬ್ಬರು ರುಜುಗಳೇನೆ ಅವರ ಗುಣಗಾನವನ್ನು ಮಾಡಲಿಕ್ಕೆ ಸಮರ್ಥರು. ಪೂಜ್ಯ ಶ್ರೀಪಾದಂಗಳವರು ಅನೇಕ ಯಾತ್ರೆಗಳನ್ನು ಅವರು ಮಾಡ್ತಾರೆ, ಎಲ್ಲ ಸಜ್ಜನರ ಕೈಲೂ ಮಾಡಿಸ್ತಾರೆ. ಯಾಕೆಂದ್ರೆ ಈ ಒಂದು ಸೌಭಾಗ್ಯವನ್ನು ಕಳಿಸಬೇಕು ಅಂತ. ಧರೆಯೊಳಗೆ ಬಹುದಿನನಾಗಿ ಬಾಳುವೆನ ಅಂದ್ರೆ ರಾಜರನ್ನು ತಿಳ್ಕೊಂಡ್ಬಾರದು ಸದ್ಯ. ಯಾಕೆಂದ್ರೆ ಇವತ್ತು ಸ್ಥಿತಿ ಹೇಗೆ ಬಂದಿದೆ ಅಂತಂದ್ರೆ ರಾಜನ ಏನ್ ಹೇಳ್ತಾರೋ ಅದೆಲ್ಲ ಅವ್ರಿಗೆ ಅಂತ ತಿಳ್ಕೊಳ್ಳೋ ಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ಜಪಕ್ಕೆ ಕೂತರು ಅಂತಂದ್ರೆ ಒಂದು ವಿಗ್ರಹ ಹೇಗೆ ಇರ್ತದೋ ಹಾಗೆ ಇರ್ತಾ ಇದ್ದಂತೆ. ಇನ್ನೊಂದು ಉಗಾಭೋಗ, ಬಹಳಷ್ಟು ಪ್ರಸಿದ್ಧವಾದಂತಹ ಉಗಾಭೋಗ, ಎಲ್ಲರಿಗೂ ತುಂಬಾ ಪರಿಚಯವಾದಂತಹ ಉಗಾಭೋಗ. ಗುರುಭಕುತಿ ಬೇಕು, ಹಿರಿಯರ ಕರುಣೆ ಬೇಕು, ಹರಿಕಥೆಗಳ ನಿತ್ಯ ಕೇಳುತ್ತಿರಬೇಕು. ವಿರಕುತಿ ಬೇಕು, ವಿಷ್ಣುವಿನಾರಾಧನೆ ಬೇಕು, ವರಮಂತ್ರ ಜಪಬೇಕು, ತಪಬೇಕು ಪರಗತಿಗೆ, ಹಯವದನನ ಪರಮಾನುಗ್ರಹ ಬೇಕು, ವಿಷಯ ನಿಗ್ರಹ ಬೇಕು, ವಿಷಯ ನಿಗ್ರಹ ಬೇಕು. ಚಿಕ್ಕ ಒಂದು ಉಗಾಭೋಗದಲ್ಲಿ ತುಂಬಾ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ನಾವು ತಿಳ್ಕೊಳ್ಬೇಕು. ಹಿಂದೆ ಉಪನ್ಯಾಸ ಮಾಡಿದಂತಹ ಆಚಾರ್ಯರು ಒಂದು ಮಾತಂದ್ರು, ರಾಜರ ಪ್ರತಿಯೊಂದು ಮಾತು ಮಂತ್ರ ಅಂತ. ಯಾಕೆ ಅಂತಂದ್ರೆ ಚಿಕ್ಕ ಚಿಕ್ಕ ಪದ್ಯವಾದರೂ ಸಹಿತ ಆ ಪದ್ಯದಲ್ಲಿ ಇರತಕ್ಕಂತಹ ಒಂದೊಂದು ಅಕ್ಷರದಲ್ಲೂ ಕೂಡ ತಮ್ಮ ಸಾಮರ್ಥ್ಯವನ್ನ, ತಮ್ಮ ಶಕ್ತಿಯನ್ನು ಅಡಗಿಸಿಟ್ಟಿದ್ದಾರಾದ್ರಿಂದ ಆ ಪದ್ಯವನ್ನು ಕೇಳಿದರೆ ನಮಗೆ ಮನಸ್ಸಿಗೆ ಪರಿಣಾಮ ಬೀಳ್ತದೆ, ಎಲ್ಲ ಶರೀರವೆಲ್ಲ ಪುಳಕಿತವಾಗುತ್ತೆ. ಆ ರೀತಿಯಾದಂತಹ ಮಾತು ಆ ನಮ್ಮ ಗುರುರಾಜರ ಮಾತು. ಚಿಕ್ಕ ಪದ್ಯವಾದರೂ ಸಹಿತ ಚಿಕ್ಕ ಮಕ್ಕಳಿಗೆ ಹೇಳಿಕೊಟ್ರು, ಪರಮಾತ್ಮನ ಮುಂದೆ ನಿಲ್ಲಿಸಿ ಈ ಪದ್ಯವನ್ನ ಹೇಳು ಅಂತ ಹೇಳಿ ಚಿಕ್ಕ ಮಕ್ಕಳ ಕೈಲಿ ನಾವು ಹೇಳಿಸ್ಬಿಟ್ರು, ದೇವರ ಮುಂದೆ ಈ ಎಲ್ಲ ನಮಗೆ ಈ ಫಲಗಳು ಒದಗಿ ಬರ್ಲಿಕ್ಕಾಗ್ತದೆ. ಅದರಿಂದ ಗುರು ಭಕುತಿ ಬೇಕು, ಹಿರಿಯರ ಕರುಣೆ ಬೇಕು, ಹರಿಕಥೆಗಳ ನಿತ್ಯ ಕೇಳುತ್ತಿರಬೇಕು. ವಿರಕುತಿ ಬೇಕು, ವಿಷ್ಣುವಿನಾರಾಧನೆ ಬೇಕು, ವರಮಂತ್ರ ಜಪ ಬೇಕು, ತಪಬೇಕು ಪರಗತಿಗೆ, ಹಯವದನನ ಪರಮಾನುಗ್ರಹ ಬೇಕು, ವಿಷಯ ನಿಗ್ರಹ ಬೇಕು. ಈ ಪದ್ಯದಲ್ಲಿ ತುಂಬಾ ಗಂಭೀರವಾದದ್ದು ಯಾವುದು ಅಂತಂದ್ರೆ ವಿಷಯ ನಿಗ್ರಹ ಬೇಕು. ಇದೆಲ್ಲ ಇದ್ರೆ ಗುರುಭಕುತಿಯಿಂದ ಹಿಡಿದು ಹಯವದನನ ಪರಮಾನುಗ್ರಹ ಬೇಕು. ಅಲ್ಲಿಯವರೆಗೂ ಇರತಕ್ಕಂತಹ ಪ್ರತಿಯೊಂದು ನಮಗೆ ಬರೋದು ಯಾವಾಗ ಅಂತಂದ್ರೆ ವಿಷಯ ನಿಗ್ರಹ ಇದ್ದಾಗ. ಆದ್ದರಿಂದ ಮೊದಲು ಒಬ್ಬ ವ್ಯಕ್ತಿ ತಾನು ಉದ್ಧಾರವಾಗಬೇಕು ಅಂತಾದರೆ ಗುರುಭಕ್ತಿಯನ್ನು ತಾನು ಮಾಡ್ತಕ್ಕಂಥವನಾಗಬೇಕು. ಎಷ್ಟರ ಮಟ್ಟಿಗೆ ಗುರುಭಕ್ತಿಯನ್ನು ಮಾಡಬೇಕು ಅಂತಂದರೆ ಗುರುರಾಜರೇ ಒಂದು ದೇವರನಾಮದಲ್ಲಿ ತಿಳಿಸಿಕೊಡ್ತಾರೆ. ಆಚಾರ್ಯರ ಬಗ್ಗೆ ಹೇಳಬೇಕಾದ್ರೆ ಗುರುಮಧ್ವರಾಯರೇ ಆತ್ಮರಕ್ಷಕರೆಂದು ಅನಲ ಕೈಯಲ್ಲಿ ಪಿಡಿಯಲೆ ಅಂತ ಹೇಳ್ತಾರೆ ನಮ್ಮ ಗುರುರಾಜರು. ಏನು ಅಷ್ಟು ಒಂದು ವಿಶ್ವಾಸ ಗುರುಗಳ ಮೇಲೆ ನಮಗಿರಬೇಕು. ಅಂದರೆ ನಾನು ಬೆಂಕಿಯನ್ನು ಕೈಯಲ್ಲಿ ಹಿಡಿದರೂ ಕೂಡ ನನಗೆ ಆ ಬೆಂಕಿ ಸುಡೋದಿಲ್ಲ. ಯಾಕೆಂದರೆ ಗುರುಮಧ್ವರಾಯರು ನನ್ನ ಹಿಂದೆ ನಿಂತು ರಕ್ಷಣೆ ಮಾಡ್ತಾರೆ. ಒಬ್ಬ ರುಜುಗಳ ಬಗ್ಗೆ ಇನ್ನೊಬ್ಬರು ರುಜುಗಳೇನೆ ಅವರ ಗುಣಗಾನವನ್ನು ಮಾಡಲಿಕ್ಕೆ ಸಮರ್ಥರು. ನಾವೆಷ್ಟು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಗುಣಗಳನ್ನು ತಿಳ್ಕೊಂಡ್ರು, ರುಜುಗಳ ಬಗ್ಗೆ ಇನ್ನೊಬ್ಬರು ರುಜುಗಳಾದಂತಹ ನಮ್ಮ ಗುರುರಾಜರೇ ಹೇಳಿದ್ರೇನೆ ಅದಕ್ಕೆ ತೂಕ ಜಾಸ್ತಿ. ಆದ್ದರಿಂದ ಆ ರೀತಿಯಾದ ವಿಶ್ವಾಸವನ್ನು ನಮ್ಮಲ್ಲಿ ತುಂಬತಕ್ಕಂಥವರಾಗ್ತಾರೆ ಗುರುರಾಜರು. ಅದರಂತೆ ಅಂತಹ ಗುರುಭಕ್ತಿಯನ್ನು ನಾವು ಗಳಿಸ್ಕೊಳ್ಬೇಕು. ಮತ್ತು ಹಿರಿಯರ ಕರುಣೆಯನ್ನು ಗಳಿಸ್ಕೊಂಡಾಗಲೇ ನಮಗೆ ಹರಿಕಥಾಶ್ರವಣವಾಗಲಿಕ್ಕೆ ಸಾಧ್ಯ. ಈ ಒಂದು ವಿಷಯವನ್ನು ಕೂಡ ಭಾಗವತದಲ್ಲಿ ಹೇಳಿದ ವಿಷಯವನ್ನೇ ಇಲ್ಲೂ ಕೂಡ ಗುರುರಾಜರು ಸ್ವೀಕಾರ ಮಾಡಿದ್ದಾರೆ. ಹೇಗೆ ಅಂತಂದರೆ ಶುಶ್ರೂಷೋಹ ಶಬ್ದಧಾನಸ್ಯ ವಾಸುದೇವ ಕಥಾರತಿ ಸ್ಯಾನ್ಮಹತ್ ಸೇವಯ ವಿಪ್ರಾಹ ಪುಣ್ಯತೀರ್ಥ ನಿಷೇವಣಾತ್. ಪರಮಾತ್ಮನ ಉತ್ತಮವಾದಂತಹ ಕಥೆಗಳು ನಮ್ಮ ಕಿವಿಗೆ ಬೀಳಬೇಕು ಅಂತಾದರೆ ನಾವೇನು ಮಾಡಿರಬೇಕು ಅಂತ ಇಲ್ಲಿ ತಿಳಿಸಿಕೊಡ್ತಾರೆ. ಸ್ಯಾನ್ಮಹತ್ ಸೇವಯ ವಿಪ್ರಾಹ, ಅನೇಕ ಗುರು ಹಿರಿಯರ ಸೇವೆಯನ್ನು ನಾವು ಮಾಡಿರಬೇಕಂತೆ. ಮತ್ತೆ ಒಳ್ಳೆ ತೀರ್ಥಯಾತ್ರೆಗಳನ್ನು ನಾವು ಮಾಡಿರಬೇಕಂತೆ. ಯಾಕೆ ತೀರ್ಥಯಾತ್ರೆಯನ್ನು ಯಾಕೆ ನಾವು ಮಾಡಬೇಕು ಅಂತಂದರೆ ಗೋಪಾಲದಾಸರು ತುಂಬ ಚೆನ್ನಾಗಿ ಹೇಳ್ತಾರೆ. ಇದ್ದಲ್ಲೇ ಎನ್ನ ಅನುಗ್ರಹಿಸುವ ಶಕ್ತಿ ಅಸಾಧ್ಯ ನಿನಗೆಂದು ನಾ ಬಂದವನಲ್ಲ. ತಿರುಪತಿಗೆ ಅವರು ಹೋಗಬೇಕಾದ್ರೆ ನಮ್ಮ ಗುರುರಾಜರ ಭಾವಿ ಸಮೀರತ್ವವನ್ನು ವಿಶೇಷವಾಗಿ ಪ್ರತಿಪಾದನೆ ಮಾಡಿದಂತಹ ನಮ್ಮ ವಿಜಯದಾಸಾರ್ಯರ ಶಿಷ್ಯರವರು ಗೋಪಾಲದಾಸಾರ್ಯರು ಅವರು ಹೇಳ್ತಾರೆ, ಸ್ವಾಮಿ ನಾ ಎಲ್ಲಿರ್ತೀನೋ ಅಲ್ಲೇ ನಿನಗೆ ಅನುಗ್ರಹ ಮಾಡುವಂತಹ ಶಕ್ತಿ ನನಗಿದೆ. ಆದರೂ ನಾನು ಯಾಕೆ ನಿನ್ನ ಕ್ಷೇತ್ರಕ್ಕೆ ಬರ್ತೇನೆ ಅಂತಂದರೆ ಆ ಒಂದು ನದಿ ಮುಂತಾದ ಎಲ್ಲ ಏನು ಈ ಕ್ಷೇತ್ರಗಳಿದೆಯೋ ಅಲ್ಲಿ ಮಹಾಜ್ಞಾನಿಗಳಿರ್ತಾರೆ. ಆ ಜ್ಞಾನಿಗಳನ್ನು ನಾನು ಸಂಪರ್ಕ ಮಾಡಿದೆ ಅಂತಾದರೆ ಆ ಜ್ಞಾನಿಗಳ ಬಳಿ ಬಂದು ನಿನ್ನ ತಿಳಿಯಲು ಬಂದೆ. ಆ ಜ್ಞಾನಿಗಳು ನಿನ್ನನ್ನು ತಿಳಿಸಿಕೊಡ್ತಾರೆ ನನಗೆ. ಅದಕ್ಕೋಸ್ಕರ ನಾನು ಕ್ಷೇತ್ರಕ್ಕೆ ಬರ್ತೇನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಭಾಗವತದಲ್ಲಿ ಏನು ಹೇಳಿದರು, ಯಾರಿಗೆ ಕಥಾಶ್ರವಣವನ್ನು ಮಾಡುವಂತಹ ಯೋಗ್ಯತೆ ಬರ್ತದೆ, ಪರಮಾತ್ಮನ ಕಥಾಶ್ರವಣವನ್ನು ಮಾಡುವ ಯೋಗ್ಯತೆ ಅಂದರೆ ಯಾರು ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡಿರ್ತಾರೋ. ಪೂಜ್ಯ ಶ್ರೀಪಾದಂಗಳವರು ಅನೇಕ ಯಾತ್ರೆಗಳನ್ನು ಅವರು ಮಾಡ್ತಾರೆ, ಎಲ್ಲ ಸಜ್ಜನರ ಕೈಲೂ ಮಾಡಿಸ್ತಾರೆ. ಯಾಕೆಂದರೆ ಈ ಒಂದು ಸೌಭಾಗ್ಯವನ್ನು ಕರುಣಿಸಬೇಕು ಅಂತ. ವೃಂದಾವನ ಮುಂತಾದ ಅನೇಕ ತೀರ್ಥಯಾತ್ರೆಗಳಿಗೆ ತಾವೂ ಹೋಗ್ತಾ ಅನೇಕ ಸಜ್ಜನರನ್ನು ಅವರೊಟ್ಟಿಗೆ ಕರ್ಕೊಂಡು ಹೋಗಿ ಈ ಒಂದು ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಪೂಜ್ಯ ಶ್ರೀಪಾದಂಗಳವರು. ಆ ತೀರ್ಥಯಾತ್ರೆಗೆ ಹೋದಾಗ ಅಲ್ಲಿ ಜ್ಞಾನಿಗಳಿಂದ ಪರಮಾತ್ಮನ ಬಗ್ಗೆ ನಮಗೆ ವಿಷಯ ತಿಳಿತಕ್ಕಂಥದ್ದಾಗುತ್ತೆ. ಅಷ್ಟೇ ಅಲ್ಲ, ಗುರು ಹಿರಿಯರ ಸೇವೆಯನ್ನು ಮಾಡಿದರೆ ಆ ಪರಮಾತ್ಮನ ಕಥಾಶ್ರವಣ ಅನ್ನೋದಾಗುತ್ತೆ. ಹೇಗೆ ಇಲ್ಲಿ ರಾಜರು ಪೋಣಿಸಿದ್ದಾರೆ ಅಂದರೆ
ಗುರುಭಕುತಿ ಬೇಕು, ಹಿರಿಯರ ಕರುಣೆ ಬೇಕು, ಹರಿಕಥೆಗಳ ನಿತ್ಯ ಕೇಳುತ್ತಿರಬೇಕು. ಭಾಗವತವು ಅದನ್ನೇ ಹೇಳುತ್ತೆ. ಹಾಗೆ ಅಲ್ಲಿ ನಮಗೆ ಗುರುರಾಜರು ಪೋಣಿಸಿಟ್ಟಿದ್ದಾರೆ. ಮೊದಲು ಹಿರಿಯರ ಸೇವೆಯನ್ನು ಮಾಡಬೇಕು, ಗುರುಗಳ ಸೇವೆಯನ್ನು ಮಾಡಬೇಕು. ಕೇವಲ ಸೇವೆಯನ್ನು ಮಾಡೋದಲ್ಲ. ಈಗ ಎಷ್ಟೋ ಜನ ಮನೆಯಲ್ಲಿ ಇಟ್ಟಿರ್ತೇವಲ್ಲ ಕೆಲಸ ಮಾಡಲಿಕ್ಕೆ ಅಂತ, ಅವರೇನು ನಮ್ಮ ಮೇಲೆ ಪ್ರೀತಿ ಇಟ್ಟು ಮಾಡ್ತಾರಾ? ಇಲ್ಲ, ದುಡ್ಡಿಗೋಸ್ಕರ ಮಾಡ್ತಾರೆ. ಆ ರೀತಿಯಾದಂತಹ ಸೇವೆ ಅಲ್ಲ, ಭಕ್ತಿಯುಕ್ತವಾದಂತಹ ಗುರುಗಳ ಸೇವೆ. ಆದ್ದರಿಂದ ಆ ಒಂದು ಸೇವೆಯನ್ನು ನಾವು ಮಾಡಿದ್ವಿ ಅಂತಾದರೆ ಉತ್ತಮವಾದ ಗುರುಭಕ್ತಿ ನಮ್ಮಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಅಂತಹ ಗುರುಭಕ್ತಿ ಬೆಳೀತು ಅಂತಂದರೆ ಹಿರಿಯರ ಕರುಣೆ ನಮಗಾಯಿತು ಅಂತ ಹೇಳಿದರೆ, ಇಲ್ಲಿ ಹೇಳಿದಂತೆ ಅವಾಗ ಹರಿಕಥೆಗಳನ್ನು ಕೇಳುವ ಯೋಗ್ಯತೆ ನಮ್ಮಲ್ಲಿ ಬರ್ತದೆ. ಅದರಂತೆ ರಾಜರು ಪೋಣಿಸಿದ್ದಾರೆ. ಗುರುಭಕ್ತಿ ಬೇಕು, ಹಿರಿಯರ ಕರುಣೆ ಬೇಕು, ಹರಿಕಥೆಗಳ ನಿತ್ಯ ಕೇಳುತ್ತಿರಬೇಕು. ಮತ್ತೇನಪ್ಪ ಅಂತಂದರೆ, ಮುಂದೆ ಪರಮಾತ್ಮನ ಕಥೆಯನ್ನು ಕೇಳ್ತಾ 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 ನಮಗೆ ಏನು ಬರುತ್ತೆ ಅಂತಂದರೆ ವೈರಾಗ್ಯ ಅನ್ನೋದು ನಮಗೆ ಬರ್ತಕ್ಕಂಥದ್ದಾಗುತ್ತೆ. ಇದು ಬಹಳ ಮುಖ್ಯ. ಎಲ್ಲಿಯವರೆಗೂ ನಾವು ಗುರುಗಳ ಮುಖದಿಂದ ಉಪದೇಶಗಳನ್ನು ಮಾಡಿಸ್ಕೊಳ್ಳೋದಿಲ್ವೋ ಅಲ್ಲಿ ತನಕ ನಮಗೆ ವೈರಾಗ್ಯ ಅನ್ನೋದು ಬರೋದು ಬಹಳ ಕಷ್ಟ. ಗುರುಗಳ ಬಳಿನೂ ವೈರಾಗ್ಯದಿಂದ ಹೋಗಬೇಕು, ಇಲ್ಲ ಅಂತಲ್ಲ. ಆದರೆ ನಿಜವಾದ ವೈರಾಗ್ಯ ಬರೋದು ಯಾವಾಗ ಅಂತಂದರೆ ಗುರುಗಳ ಮುಖದಲ್ಲಿ ಹರಿಕಥೆಯನ್ನು ಶ್ರವಣ ಮಾಡ್ತಾ 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 ಎಲ್ಲ ವಿಷಯದ ಆಸೆಯನ್ನು ನಾವು ಕಳ್ಕೊಂಡಾಗ ಆವಾಗ ನಮಗೆ ವೈರಾಗ್ಯ ಬರ್ತಕ್ಕಂಥದ್ದಾಗುತ್ತೆ. ಅದನ್ನೇ ಇಲ್ಲಿ ಹೇಳಿದರು. ಪರಮಾತ್ಮನಲ್ಲಿ ಭಕ್ತಿ ಇದ್ದರೆ ಮಾತ್ರ ಪರಮಾತ್ಮನ ಜ್ಞಾನ ಬರಲಿಕ್ಕೆ ಸಾಧ್ಯ ಅಂತೆ. ಅದರಿಂದ ಉತ್ತಮವಾದ ವೈರಾಗ್ಯ ಬರುತ್ತೆ ಅಂತ ನಮಗೆ ಭಾಗವತ ತಿಳಿಸಿಕೊಡುತ್ತೆ. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯದಹೀತುಕಂ ಅಂತ. ಏನು ಪರಮಾತ್ಮನಲ್ಲಿ ನಮಗೆ ಭಕ್ತಿ ಬರಬೇಕು ಅಂತಾದರೆ ಗುರುಗಳು ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಅಂತ ಹೇಳಿದಂತೆ ಗುರುಭಕ್ತಿಯನ್ನು ಮಾಡಬೇಕು, ಹಿರಿಯರ ಕಾರುಣ್ಯವನ್ನು ಪಡಿಬೇಕು, ಅವರ ಸೇವೆಯನ್ನು ಮಾಡಬೇಕು. ಅದರಿಂದ ಅವರು ನಮಗೆ ಉಪದೇಶವನ್ನು ಮಾಡ್ತಾರೆ. ಅವರು ಉಪದೇಶ ಮಾಡಿದ ಮೇಲೆ ಆ ಒಂದು ಶ್ರವಣ ಮಾಡ್ತಾ 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 ವಿಷಯದ ಆಸಕ್ತಿ ಹೋಗಿ ನಮಗೆ ಉತ್ತಮವಾದ ಜ್ಞಾನ ಬರ್ತದೆ. ಅಂತಹ ಜ್ಞಾನದಿಂದ ನಮಗೆ ಒಳ್ಳೆ ವೈರಾಗ್ಯ ಅನ್ನೋದು ಬರಲಿಕ್ಕೆ ಸಾಧ್ಯ ಇದೆ. ಈ ಮಾತನ್ನು ಆ ಒಂದು ಪದ್ಯದಲ್ಲಿ ರಾಜರು ಅಡಗಿಸಿಟ್ಟಿದ್ದಾರೆ. ಮತ್ತು ಮುಂದೆ ಏನು ಮಾಡಬೇಕು ಅಂತಂದರೆ ವಿಷ್ಣುವಿನ ಆರಾಧನೆ ಬೇಕು ಅಂತ ಹೇಳ್ತಾರೆ ರಾಜರು. ಈ ಒಂದು ಪದದಿಂದ ಏನು ಉದ್ಧವನಿಗೆ ಶ್ರೀಕೃಷ್ಣ ಪರಮಾತ್ಮ ಭಾಗವತದಲ್ಲಿ ಹೇಗೆ ಪೂಜಾದಿಗಳನ್ನು ಮಾಡಬೇಕು, ಪರಮಾತ್ಮನ ಆರಾಧನೆಯನ್ನು ಹೇಗೆ ಮಾಡಬೇಕು ಅಂತ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದೆಲ್ಲವನ್ನು ನಾವಿಲ್ಲಿ ಚಿಂತನೆ ಮಾಡಲಿಕ್ಕಾಗುತ್ತೆ. ವಿಷ್ಣುವಿನ ಆರಾಧನೆ ಬೇಕು ಅನ್ನುವ ಒಂದು ಪದದಿಂದ ಚಿಂತನೆ ಮಾಡಲಿಕ್ಕಾಗುತ್ತೆ. ಅಲ್ಲಿ ಪರಮಾತ್ಮ ಆಜ್ಞೆಯನ್ನು ಮಾಡ್ತಾನೆ ಭಾಗವತದಲ್ಲಿ. ವಸ್ತ್ರೋಪವೀತಾಭರಣ ಪತ್ರ ಸೃಗ್ರಂಥ ಲೇಪನೈ ಅಲಂಕುರ್ವೀತ ಸಪ್ರೇಮ ಮದ್ಭಕ್ತೋ ಮಾಂ ಯಥೋಚಿತೈ. ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಪರಮಾತ್ಮನೇ ಆಜ್ಞೆ ಮಾಡ್ತಾನೆ. ಇಂತಹ ಆರಾಧನೆ ಬೇಕು ಅಂತ ರಾಜರು ಕೇಳ್ಕೊಳ್ತಾ ಇರೋದು. ಏನು ಅಂತಂದರೆ ಒಳ್ಳೆ ಪರಮಾತ್ಮನಿಗೆ ಯಜ್ಞೋಪವೀತ, ಆಭರಣ ಮತ್ತು ಆಯುಧ ಮುಂತಾದವುಗಳನ್ನು ಸಮರ್ಪಣೆ ಮಾಡಬೇಕು. ಪುಷ್ಪಮಾಲೆಯನ್ನು ಇದೆಲ್ಲವನ್ನೂ ಕೂಡ ಯಥೋಚಿತವಾಗಿ ನನ್ನ ಭಕ್ತರಾದವರು ಸಮರ್ಪಣೆ ಮಾಡಬೇಕು ಅಂತೇನು ಕೃಷ್ಣ ಪರಮಾತ್ಮ ಭಾಗವತದಲ್ಲಿ ತಿಳಿಸಿಕೊಟ್ಟಿದ್ದಾನೋ ಇದನ್ನೇ ರಾಜರು ವಿಷ್ಣುವಿನ ಆರಾಧನೆ ಬೇಕು ಅಂತ ಈ ಯುಗಾಭೋಗದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪಾದ್ಯಮಾಚಮನೀಯಂಚ ಗಂಧಂ ಸುಮನ ಸೋಂಜನಂ ಧೂಪ ದೀಪೋಪಹಾರ್ಯಾಣಿ ದದ್ಯಾನ್ಮೇ ಶ್ರದ್ಧಯಾರ್ಚಕಃ. ಪರಮಾತ್ಮನೇ ಆಜ್ಞೆ ಮಾಡ್ತಾನೆ, ನನ್ನನ್ನು ಯಾರು ಪೂಜೆ ಮಾಡ್ತೀರೋ ಹೀಗೆ ಪೂಜೆ ಮಾಡಿ, ನನ್ನನ್ನು ಹೀಗೆ ಆರಾಧನೆ ಮಾಡಿ, ಅರ್ಘ್ಯ ಪಾದ್ಯಾದಿಗಳನ್ನು ನನಗೆ ಸಮರ್ಪಣೆ ಮಾಡಬೇಕು, ಗಂಧ ಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕು, ಧೂಪ ದೀಪ ನೈವೇದ್ಯಗಳನ್ನು ನನಗೆ ಸಮರ್ಪಣೆ ಮಾಡಬೇಕು. ಯಾವನು ನನ್ನನ್ನು ಪೂಜೆ ಮಾಡ್ತಾನೋ ಈ ರೀತಿಯಾಗಿ ಪೂಜೆಯನ್ನು ಮಾಡಿ ಅಂತ ಕೃಷ್ಣ ಪರಮಾತ್ಮ ಏನು ಒಂದು ಭಾಗವತದಲ್ಲಿ ಆಜ್ಞೆಯನ್ನು ಮಾಡಿದ್ದಾನೋ ಅಂತಹ ಒಂದು ವಿಷ್ಣುವಿನ ಆರಾಧನೆಯನ್ನು ಬೇಕು ಅಂತ ರಾಜರು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಒಂದು ನಾವಿಲ್ಲಿ ಗುರ್ತಿಟ್ಕೊಳ್ಬೇಕು, ಎರಡು ಪದ್ಯದಲ್ಲೂ ಕೂಡ ಧರೆಯೊಳಗೆ ಬಹುದೀನನಾಗಿ ಬಾಳುವೆನಯ್ಯ ಅಂದರೆ ರಾಜರು ಅಂತ ತಿಳ್ಕೊಂಡ್ಬಿಡಬಾರ್ದು ಸದ್ಯ. ಯಾಕೆಂದರೆ ಇವತ್ತು ಸ್ಥಿತಿ ಹೇಗೆ ಬಂದಿದೆ ಅಂತಂದರೆ ರಾಜನ ಏನು ಹೇಳ್ತಾರೋ ಅದೆಲ್ಲ ಅವ್ರಿಗೆ ಅಂತ ತಿಳ್ಕೊಳ್ಳೋ ಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಯಾಕೆಂದರೆ ಎಲ್ಲೋ ಸ್ವಲ್ಪ ಭಕ್ತರನ್ನು ಉದ್ದೇಶಿಸಿ ಗುರುರಾಜರು ಅವರ ಪರವಾಗಿ ಅವರಿಗೆ ಒಳ್ಳೆಯದಾಗಲಿ ಅಂತ ಅವರು ಪ್ರಾರ್ಥನೆ ಮಾಡಿದ್ದನ್ನು ಅವರಿಗೆ ಇದು ಅನ್ನುವ ರೀತಿಯಲ್ಲಿ ಇವತ್ತು ಬೆಂಬಲಿಸುವಂತಹ ಈ ಒಂದು ಬಿಂಬಿಸ್ತಾ ಇರುವಂತಹ ಸ್ಥಿತಿ ಬಂದು ಒದಗಿದೆ. ಆದ್ದರಿಂದ ಇಲ್ಲಿ ಧರೆಯೊಳಗೆ ಬಹುದೀನನಾಗಿ ಬಾಳುವೆನಯ್ಯ ಅಂದಿದ್ದಾರೆ ಅಂದರೆ ಅವರು ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಯಾಕೆ ಅಂತಂದರೆ ಗುರುರಾಜರ ಒಂದು ವ್ಯಕ್ತಿತ್ವ ಎಂಥದ್ದು ಅಂತಂದರೆ ಅವರು ದೀನರಾಗಿ ಬಾಳೋದ, ದೀನರಾದಂತಹ ಅನೇಕ ದೊಡ್ಡ ದೊಡ್ಡ ರಾಜರುಗಳಿಗೆ ಮತ್ತೆ ಪುನಃ ಸಾಮ್ರಾಜ್ಯವನ್ನು ಕೊಡಿಸಿ ಅವರನ್ನು ದೀನರಾದವರನ್ನು ಮತ್ತೆ ಧೀರರನ್ನಾಗಿ ಮಾಡಿದಂತಹ ಮಹಾನುಭಾವರು ನಮ್ಮ ಗುರುರಾಜರು. ಆದ್ದರಿಂದ ಅವರು ದೀನರು ಅಂತ ಖಂಡಿತ ನಾವು ತಿಳ್ಕೊಳ್ಬಾರದು. ಯಾಕೆಂತಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಒದಗಿದಂತಹ ಆರ್ಥಿಕ ಪರಿಸ್ಥಿತಿ ಕೆಳಗೆ ಹೋದಾಗ ವಾಲಿ ಭಂಡಾರವನ್ನು ತೆಗೆದು ವಿಜಯನಗರ ಸಾಮ್ರಾಜ್ಯವನ್ನು ಕಾಪಾಡಿ ಅವರನ್ನು ಧೀರರನ್ನಾಗಿ ಮಾಡಿದ್ದಾರೆ. ಸೋದೆ ರಾಜನನ್ನು ಧೀರನನ್ನಾಗಿ ಮಾಡಿ ಅವನನ್ನು ಕಾಪಾಡಿದ್ದಾರೆ. ಅನೇಕ ಸಾಮ್ರಾಜ್ಯಗಳನ್ನು ಒಬ್ಬ ಇತಿಹಾಸಕಾರರು ನನಗೆ ಹೇಳಿದ್ದು, ಗುರುರಾಜರ ಎಷ್ಟು ವರ್ಷಗಳು ಗುರುರಾಜರಿದ್ದಾರೋ ಅಷ್ಟು ವರ್ಷಗಳಲ್ಲಿ 8 ಜನ ವಿಜಯನಗರ ಸಾಮ್ರಾಜ್ಯದ ಅರಸರನ್ನು ರಾಜರು ಕಂಡಿದ್ದಾರಂತೆ. ಅಂದರೆ ಅಷ್ಟು ಜನ ಅರಸರಿಗೆ ಗುರುರಾಜರು ಅನುಗ್ರಹ ಮಾಡಿದ್ದಾರೆ. ಅದಕ್ಕೋಸ್ಕರವೇ ದಕ್ಷಿಣ ಭಾರತದಲ್ಲಿ ಆ ಒಂದು ವಿಜಯನಗರ ಸಾಮ್ರಾಜ್ಯದಿಂದ ಧರ್ಮ ಉಳಿತು. ಯಾಕೆ? ನಮ್ಮ ಗುರುರಾಜರ ಅನುಗ್ರಹವಾದ್ದರಿಂದಲೇ. ಆದ್ದರಿಂದ ಅವರು ದೀನರು ಅಂತ ನಾವು ತಿಳಿಬಾರದು. ದೀನರಾದ ಜನರನ್ನು ಉದ್ಧಾರ ಮಾಡಿ ಧೀರರನ್ನಾಗಿ ಮಾಡುವಂತಹ ವ್ಯಕ್ತಿತ್ವ ನಮ್ಮ ಗುರುರಾಜರಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ ಯಾಕೆ ಹೇಳಿದೆ ಅಂತಂದರೆ ವ್ಯತ್ಯಾಸವಾಗಿ ತಿಳ್ಕೊಳ್ಳುವಂತಹ ಸ್ಥಿತಿ ಈಗಿದೆ, ಅದಕ್ಕೋಸ್ಕರ ಹೇಳಿದೆ. ಆದ್ದರಿಂದ ಈ ರೀತಿಯಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ಅನ್ನುವ ಸಂದೇಶವನ್ನು ಗುರುರಾಜರು ಕೊಡ್ತಾ ಇದ್ದಾರೆ. ಮತ್ತು ತಪಬೇಕು ಪರಗತಿಗೆ, ನಮಗೆ ಮೋಕ್ಷ ಬೇಕು ಎನ್ನುವಂತಹ ಇಚ್ಛೆಯನ್ನು ನಾವು ಪಡಬೇಕಂತೆ. ಯಾಕೆ ಪಡಬೇಕು ಅಂತಂದರೆ ಅಲ್ಲೇನೋ ನಮಗೆ ಸುಖವಾಗ್ತದೆ ಅನ್ನುವುದಕ್ಕೋಸ್ಕರ ನಾವು ಇಚ್ಛೆಯನ್ನು ಪಡಬಾರದು. ಅಲ್ಲಿಗೆ ಹೋದರೆ ನಮಗೆ ಪರಮಾತ್ಮ ಸಿಗ್ತಾನೆ ಅನ್ನುವ ಉದ್ದೇಶದಿಂದ ಮೋಕ್ಷವನ್ನು ನಾವು ಇಚ್ಛಿಸಬೇಕಂತೆ. ಅಂತಹ ಒಂದು ಮೋಕ್ಷ ಇಚ್ಛೆಯೂ ಕೂಡ ನಮ್ಮಲ್ಲಿರಬೇಕು. ಹಯವದನನ ಪರಮಾನುಗ್ರಹ ಬೇಕು. ಈ ಇಡೀ ಇದರಲ್ಲಿ
ಅಪರೋಕ್ಷ ಜ್ಞಾನವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ಅಡಗಿಸಿಟ್ಟಿದ್ದಾರೆ ನಮ್ಮ ಗುರುರಾಜರು. ಗುರು ಸೇವೆಯನ್ನು ಮಾಡಿ, ಗುರುಭಕ್ತಿಯನ್ನು ಮಾಡಿ, ಅವರ ಉಪದೇಶಗಳಿಂದ ಜ್ಞಾನವನ್ನು ಪಡ್ಕೊಂಡು, ಆ ಜ್ಞಾನವನ್ನು ಪಡ್ಕೊಂಡಿದ್ದಾದಮೇಲೆ ವರಮಂತ್ರ ಜಪಬೇಕು. ಇಲ್ಲಿ ರಾಜರು ಅದನ್ನು ಕೂಡ ಉಲ್ಲೇಖ ಮಾಡ್ತಾರೆ, ವರಮಂತ್ರ ಜಪಬೇಕು ಅಂತ. ಈ ಪದವನ್ನು ನೋಡಿದಾಗಲೆಲ್ಲ ನನಗೆ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ತುಂಬ ನೆನಪಾಗ್ತಾರೆ. ಎಷ್ಟೋ ಜನ ದೊಡ್ಡವರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ಜಪಕ್ಕೆ ಕೂತರು ಅಂತಂದರೆ ಒಂದು ವಿಗ್ರಹ ಹೇಗೆ ಇರ್ತದೋ ಹಾಗೆ ಇರ್ತಾ ಇದ್ರಂತೆ. ಅಂದರೆ ಶರೀರದಲ್ಲಿ ಯಾವ ಒಂದು ಕಂಪನವೂ ಇಲ್ಲ, ಪರಮಾತ್ಮನನ್ನ ಚಿಂತನೆಯನ್ನು ಮಾಡ್ತಾ 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 ಅಲ್ಲೇ ತಲ್ಲೀನರಾಗಿ ಜಗತ್ತಿನ ಪರಿವಿಲ್ಲದೆ ಒಂದು ವಿಗ್ರಹ ಹೇಗಿರಬೇಕೋ ಹಾಗಿರ್ತಾ ಇದ್ರಂತೆ. ಆ ರೀತಿಯಾದಂತಹ ಏನು ಪರಂಪರಾಗತವಾದಂತಹ ಏನು ಆ ಒಂದು ಜಪಗಳಿವೆಯೋ, ಮಂತ್ರಗಳಿವೆಯೋ, ಅದೆಲ್ಲವನ್ನೂ ಕೂಡ ಪೂಜ್ಯ ಶ್ರೀಪಾದಂಗಳವರು ಅದನ್ನು ನಮಗೆ ಉಪದೇಶಿಸ್ತಾರೆ. ಅದನ್ನು ನಾವು ಅಂತಹ ವರಮಂತ್ರ ಜಪಗಳನ್ನು ಕೂಡ ಆಚಾರ್ಯರು ಹಿಂದಿನ ಉಪನ್ಯಾಸಕರು ಹೇಳಿದರು ಮಂತ್ರದ ಬಲ ಏನು ಅಂತ. ಅಂತಹ ವರಮಂತ್ರದ ಜಪವನ್ನು ಕೂಡ ನಾವು ಮಾಡ್ತಕ್ಕಂಥವರಾಗಬೇಕು ಎನ್ನುವ ಒಂದು ಸಂದೇಶವನ್ನು ಗುರುರಾಜರು ಕೊಡ್ತಾ ಇದ್ದಾರೆ. ತಪಬೇಕು ಪರಗತಿಗೆ ಹಯವದನನ ಪರಮಾನುಗ್ರಹ ಬೇಕು. ಹೀಗೆ ನಾವು ಗುರುಗಳಿಂದ ಉಪದೇಶವನ್ನು ಪಡೆದು ವರಮಂತ್ರಗಳನ್ನು ಜಪ ಮಾಡ್ತಾ 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 ಏನು ನಾವು ಪರಮಾತ್ಮನ ರೂಪವನ್ನು ಚಿಂತನೆ ಮಾಡ್ತಾ ಇರ್ತೇವೋ, ಯಾಕಂದರೆ ಒಳ್ಳೆ ಜ್ಞಾನವನ್ನು ಪಡ್ಕೊಂಡಿರಬೇಕು. ಆ ಒಂದು ಚಿಂತನೆ ಬರಬೇಕಾದ್ರೆ ಆ ಚಿಂತನೆಯನ್ನು ಮಾಡ್ತಾ 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 ಪರಮಾತ್ಮ ಒಂದು ಕ್ಷಣಕಾಲ ಆ ರೂಪವನ್ನು ಸರಿಸಿ ತಾನು ದರ್ಶನವನ್ನು ಕೊಡ್ತಾನೆ. ಅಂತಹ ಅಪರೋಕ್ಷ ಜ್ಞಾನವನ್ನು ಪಡೆದ ಮೇಲೆ ಇನ್ನಷ್ಟು ಆ ಪರಮಾತ್ಮನ ಉಪಾಸನೆಯನ್ನು ಮಾಡಿದ ಮೇಲೆ ಹಯವದನನ ಪರಮಾನುಗ್ರಹ ಬೇಕು. ಯಾಕೆಂತಂದರೆ ಜ್ಞಾನದಿಂದ ಮೋಕ್ಷ ಅಲ್ಲ, ಆ ಜ್ಞಾನದಿಂದ ಮಾಡಿದ ಉಪಾಸನೆ ಏನಿದೆಯೋ ಆ ಉಪಾಸನೆಯಿಂದ ಪ್ರೀತನಾದ ಪರಮಾತ್ಮ ನಮಗೆ ಮೋಕ್ಷವನ್ನು ಕೊಡ್ತಾನೆ. ಆದ್ದರಿಂದ ಅಂತಹ ಪ್ರಸನ್ನನಾದಂತಹ ಆ ಹಯಗ್ರೀವ ದೇವರು ಏನು ಮಾಡಬೇಕು, ನನ್ನ ಮೇಲೆ ಪರಮಾನುಗ್ರಹ ಮಾಡಬೇಕು ಅಂತ ಎಲ್ಲ ಸಜ್ಜನರಿಗೆ ಸಂದೇಶವನ್ನು ಕೊಡ್ತಾ, ಇದೆಲ್ಲವೂ ಸಿಗಬೇಕು ಅಂತ ಆದರೆ ಮುಖ್ಯವಾಗಿ ನಮ್ಮಲ್ಲಿ ವಿಷಯ ನಿಗ್ರಹ ಬೇಕು. ಶಮೋ ಮನ್ನಿಷ್ಠತಾ ಬುದ್ಧಿ ದಮ ಇಂದ್ರಿಯ ನಿಗ್ರಹ. ನನ್ನಲ್ಲಿ ನಿಷ್ಠೆ ಇರಬೇಕು, ಇಂದ್ರಿಯ ನಿಗ್ರಹ ಅನ್ನೋದಿರಬೇಕು. ಆದ್ದರಿಂದ ವಿಷಯ ನಿಗ್ರಹ ಅನ್ನೋದು ಇರಲೇಬೇಕು. ಇದಿದ್ದರೆ ಮುಂದಿಂದೆಲ್ಲ ಬರಲಿಕ್ಕೆ ಸಾಧ್ಯ. ಈ ಒಂದು ವಿಷಯದ ಆಸೆ ನಮ್ಮನ್ನು ಹೇಗೆ ತಗೊಂಡು ಹೋಗುತ್ತೆ ಅಂತಂದರೆ, ಈ ಕಾಮಕ್ರೋಧ ಮತ್ತು ಲೋಭ ಏನು ಈ ಮೂರಿದೆಯೋ ಈ ಮೂರೂ ಕೂಡ ಈ ನರಕಕ್ಕೆ ದ್ವಾರದಂತೆ ಇರತಕ್ಕಂಥದ್ದಾಗಿದೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್ ಅಂತ ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾನೆ. ಅದರಂತೆ ಮೊದಲು ಏನಾಗ್ತದೆ ಅಂತಂದರೆ, ವಿಷಯದ ಬಗ್ಗೆ ನಾವು ಮನಸ್ಸನ್ನು ಕೊಟ್ಟಿವಿ ಅಂತಾದರೆ ಮೊದಲಿಗೆ ಆ ವಿಷಯದ ಮೇಲೆ ನಮಗೆ ಆಸೆ ಹುಟ್ಟಕ್ಕಂಥದ್ದಾಗುತ್ತೆ. ಆಸೆ ಹುಟ್ಟಿತು ಅಂತಾದರೆ ಅದನ್ನು ಪಡ್ಕೊಳ್ಬೇಕು ಅಂತ ಅನಿಸ್ತದೆ. ಪಡ್ಕೊಳ್ಳಿಕ್ಕಾಗಲಿಲ್ಲ ಅಂತಾದರೆ ಕ್ರೋಧ ಬರುತ್ತೆ. ಕ್ರೋಧ ಬಂದ ಮೇಲೆ ಇನ್ನೊಬ್ಬನಿಗೆ ಸಿಕ್ತು, ಅದರಿಂದ ಲೋಭ ಬರಲಿಕ್ಕೆ ಶುರುವಾಗುತ್ತೆ. ಇವು ಮೂರು ಬಂದು ಕೂಡ್ತು ಅಂತಾದರೆ ಮೋಹ ಮದ ಮಾತ್ಸರ್ಯಾದಿಗಳೆಲ್ಲವೂ ಕೂಡ ಫ್ರೀ. ಯಾಕೆ ಅಂತಂದರೆ ಈ ಲೋಕದಲ್ಲಿ ಇದು ತೊಗೊಂಡ್ರೆ ಇದು ಫ್ರೀ ಅಂತ ಇಡ್ಬೋದು, ನಮ್ಮ ಪರಮಾತ್ಮನಲ್ಲಿ ಇರಬಾರ್ದಾ? ಅದರಿಂದ ಇವು ಮೂರನ್ನು ಯಾರು ಬೆಳೆಸ್ತಕ್ಕಂಥವರಾಗ್ತಾರೋ ಮೋಹ ಮದ ಮಾತ್ಸರ್ಯಾದಿಗಳೆಲ್ಲವೂ ಕೂಡ ಉಚಿತವಾಗಿ ಸಿಗ್ತಕ್ಕಂಥದ್ದಾಗುತ್ತೆ. ಆದ್ದರಿಂದ ವಿಷಯದಾಸೆ ಬಿಡಬೇಕು ಅಂತಂದರೆ ಮೊದಲಿಗೆ ಆ ವಿಷಯದ ಬಗ್ಗೆ ನಮಗಿರ್ತಕ್ಕಂತಹ ಸಂಬಂಧವನ್ನು ಕಡ್ಕೊಳ್ಬೇಕು. ಕಡ್ಕೊಳ್ಳಿಲ್ಲ ಅಂತಾದರೆ ಇವು ಮೂರನ್ನು ಹೊಂದಿ ಇವು ಮೂರು ನರಕಕ್ಕೆ ದ್ವಾರದಂತೆ ಇದೆ, ಆದ್ದರಿಂದ ನಾವು ನರಕಕ್ಕೆ ಹೋಗಬೇಕಾಗುತ್ತೆ. ಆದ್ದರಿಂದ ವಿಷಯದಾಸೆಯನ್ನು ಬಿಡ್ತಕ್ಕಂಥವರಾಗಬೇಕು ಎನ್ನುವ ಸಂದೇಶವನ್ನು ಈ ಯುಗಾಭೋಗದ ಮುಖಾಂತರ ಎಲ್ಲ ರೀತಿಯ ಈ ಒಂದು ಇದು ಚಿಕ್ಕದಾದರೂ ಸಹಿತ ಬಹಳಷ್ಟು ದೊಡ್ಡ ದೊಡ್ಡ ವಿಷಯಗಳನ್ನು ತಿಳಿಸ್ತಕ್ಕಂತಹ ಯುಗಾಭೋಗ ಈ ಗುರುಭಕುತಿ ಬೇಕು ಅಂತ ಶುರುವಾಗುವಂತಹ ಯುಗಾಭೋಗ